ನಾಗರ ಪಂಚಮಿ ಹಬ್ಬಕ್ಕೆ ನಾಗಪ್ಪನ ಪ್ರಸಾದ. ಹೌದು. ಹಾಗಿದ್ರೆ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ 5 ಉಂಡೆಗಳನ್ನ ಮಾಡ್ತಾರೆ. ಅದರಲ್ಲಿ ಇವತ್ತು ನಾನು ನಿಮಗೆ 2 ಉಂಡೆಗಳನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನಾಗಪ್ಪಗೆ ಯಾವ ಪ್ರಸಾದ ಇರುತ್ತೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು 2 ರೀತಿಯಾದಂತಹ 2 ಉಂಡೆಗಳನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಉಂಡೆ ಬಂದುಬಿಟ್ಟು ಗೋಧಿ ಉಂಡೆ ಅಂತ ಹೇಳ್ಬೋದು, ಇನ್ನೊಂದು ಬಂದುಬಿಟ್ಟು ಗೋಧಿ ತಂಬಿಟ್ಟು. ಎರಡು ಕೂಡ ಅಷ್ಟೇ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ಅತಿ ಸುಲಭವಾಗಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರಲ್ಲಿ ನಾಗಪ್ಪನಿಗೆ ಯಾವ ಪ್ರಸಾದ ಏರುತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಅದರಲ್ಲಿ ಗೋಧಿ ತಂಬಿಟ್ಟೇನಿದೆ ಅದು ದೇವರಿಗೆ ಏರೋದು. ನಾಗರ ಪಂಚಮಿ ಹಬ್ಬ ಅಂದ ತಕ್ಷಣ ಮುಗಿತು ಉಂಡೆಗಳ ಸುರಿಮಳೆಗಳೇ ಉತ್ತರ ಕರ್ನಾಟಕದ ಕಡೆ. ಉತ್ತರ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಈ ಹಬ್ಬಕ್ಕೆ ಮಕ್ಕಳು ಎಲ್ಲರೂ ಸೇರಿ ತಾಯಿಯಂದರಿಗೆ ಹೆಲ್ಪ್ ಮಾಡ್ಕೋತಾ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊತಾ ಎಂಜಾಯ್ ಮಾಡ್ತಾ ಮನೆ ಮಂದಿ ಎಲ್ಲರೂ ತಿಂತಾರೆ. ಅಷ್ಟೇ ಅಲ್ಲ, ಆಜುಬಾಜು ಮಂದಿ ಕೂಡ ಕೊಡ್ತಾರೆ. ಹಾಗಿದ್ರೆ ಬನ್ನಿ ಫಸ್ಟ್ ನಿಮಗೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಗೋಧಿನ ತೊಗೊಂಡಿದ್ದೀನಿ. ಗೋಧಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಲರ್ ಏನಿದೆ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಕಡಲೆಬೇಳೆ ಕೂಡ ಹುರ್ಕೊತಾ ಇದ್ದೀನಿ. ಗೋಧಿ ಮತ್ತು ಕಡಲೆಬೇಳೆ ಎರಡು ಕೂಡ ಚೆನ್ನಾಗಿ ಹುರಿಯೋವರೆಗೂ ಏನಿದೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ, ನಾನು 5 ಆಗುವಷ್ಟು ಉಂಡೆನ ಮಾಡ್ಕೊತಾ ಇರೋದು, ಹಾಗಾಗಿ ಕ್ವಾಂಟಿಟಿ ಏನಿದೆ ಕಮ್ಮಿ ತೋರಿಸ್ಕೊಡ್ತಾ ಇದ್ದೀನಿ. ಈ ದೇವ್ರ ಪ್ರಸಾದ ನೈವೇದ್ಯಕ್ಕೆಲ್ಲ ಏನಿರ್ತೀವಲ್ವ ಅದನ್ನು ಹೆಚ್ಚು ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲಿ ಕೂಡ ಈ ಕಡಲೆ ಹಿಟ್ಟು ಮತ್ತು ಗೋಧಿ ಎರಡನ್ನೂ ಸೇರಿಸಿ ನಾವು ತಂಬಿಟ್ಟು ಮಾಡೋದ್ರಿಂದ ತುಂಬ ದಿನ ಇಡೋಕ್ಕಾಗೋದಿಲ್ಲ, ಸ್ಮೆಲ್ ಜಾಸ್ತಿ ಬರುತ್ತೆ. ನೋಡಿ, ಗೋಧಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದೆ, ಹಾಗೆ ಇದ್ರ ಜೊತೆಗೆ ಕಡಲೆ ಕೂಡ ಚೆನ್ನಾಗಿ ಹುರ್ಕೊಂಡಿದೆ. ಇವೆರಡನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಪುಡಿಯಾಗಿದೆ ನೋಡಿ, ಈ ರೀತಿ ಪುಡಿಯಾದರೆ ಸಾಕು. ನೀವು ಬೇಕಾದರೆ ಗೋಧಿ ಮತ್ತು ಕಡಲೆ ಎರಡೂ ಇಲ್ಲ ಅನ್ನೋ ಹಾಗಿದ್ರೆ ನೀವು ಹೊರಗಡೆಯಿಂದ ಕಿರಾಣಿ ಅಂಗಡಿಯಿಂದ ಗೋಧಿ ಹಿಟ್ಟನ್ನಾದರೂ ತೊಗೋಬೋದು, ಮನೇಲಿ ಯೂಸ್ ಮಾಡುವಂಥ ಗೋಧಿ ಹಿಟ್ಟನ್ನಾದರೂ ತೊಗೋಬೋದು, ಕಡಲೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಎರಡನ್ನೂ ಕೂಡ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಗೋಧಿ ಮತ್ತು ಕಡಲೆ ಎರಡೂ ನಮಗೆ ಕಾಳಿಲ್ಲ ಅನ್ನೋ ಹಾಗಿದ್ದರೆ ನಿಮಗೆ ನಾನು ಮೊದಲೇ ಹೇಳಿರೋಗೆ ಹಿಟ್ಟನ್ನು ತೊಗೊಂಡು ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋಕ್ಕೋಸ್ಕರ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಂತೂ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ನನಗೆ ಈ ಹಿಟ್ಟನ್ನೇನು ಫ್ರೈ ಮಾಡ್ಕೊಳೋದೇನು ಬೇಕಾಗೋದಿಲ್ಲ, ಸ್ವಲ್ಪ ವಾಸನೆ ಏನು ಇರೋದಿಲ್ಲ ಅನಿಸುತ್ತೆ. ಈಗ ನಾನೇನು ಬೆಲ್ಲನ ನೀರಿನಲ್ಲಿ ಹಾಕಿ ಹಾಕಿಟ್ಕೊಂಡಿದ್ನಲ್ವ, ಅರ್ಧ ತಾಸು ಆದಮೇಲೆ ಅದು ಕರಗಿದೆ. ಬೆಲ್ಲ ಕರಗೋವರೆಗೂ ನಾವು ಹಾಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಕಡಲೆ ಮತ್ತು ಗೋಧಿ ಹಿಟ್ಟಿನ ತಂಬಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ಳಿ, ನಿಮ್ಮ ಕೈಯಿಂದನೇ ಕಲಿಸ್ಕೊಳ್ಳಿ. ಅದಾದಮೇಲೆ ಬೆಲ್ಲ ಏನು ಕರಗಿಸಿಟ್ಟಿದ್ವಲ್ಲ ನಾವು, ಇದನ್ನು ನೀವು ಯಾವುದೇ ರೀತಿಯಾದಂಥ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಪಾಕ ಇಲ್ಲದೆ ಹಾಗೆ ನೀವು ತಂಬಿಟ್ಟನ್ನು ಸುಲಭವಾಗಿ ಮಾಡ್ಕೋಬಹುದು. ನಾನಿಲ್ಲಿ ಬೆಲ್ಲನ ನೀರಿನಲ್ಲಿ ಹಾಕಿ ಕಲಿಸಿಟ್ಕೊಂಡಿರೋದಷ್ಟೇ, ಒಂದು 15ರಿಂದ 20 ನಿಮಿಷ ಕಲಿಸಿಟ್ಕೊಂಡಿರೋದು. ಈ ರೀತಿ 15ರಿಂದ 20 ನಿಮಿಷ ಆದಮೇಲೆ ಬೆಲ್ಲದ ನೀರನ್ನು ಸೋಸ್ಕೊಂಡು ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಗೆ ಒಳ್ಳೆ ಬೆಲ್ಲ ಇದ್ದರೆ ನೀವು ಸೋಸಲಾರದೆ ಹಾಕೋಬಹುದು. ಇದರಲ್ಲಿ ಸ್ವಲ್ಪ ಕಲ್ಲಿರೋದ್ರಿಂದ ನಾನು ಸೋಸ್ಕೊಂಡು ಹಾಕೊತಾ ಇದ್ದೀನಿ. ನೋಡಿ, ಈಗ ನೋಡಿ ನಾನು ಎಷ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಹಾಕಿದ್ಮೇಲೆ ಈ ರೀತಿ ಅಂಟಂಟಾಗಬೇಕು. ಕೈಗೆ ನಾವು ಹಚ್ಕೊಂಡ ತಕ್ಷಣವೇ ಅಂಟಂಟಾಗಬೇಕು. ಈಗ ನೋಡಿ, ನಂದು ಮುಟ್ಟಿದ ತಕ್ಷಣವೇ ಮೃದುವಾಗಿದೆ. ಈ ತಂಬಿಟ್ಟು ರೆಡಿಯಾಗಿದೆ. ಇವಾಗ ನಾವು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಉಂಡೆ ಆಕಾರನ ಕೊಡ್ಕೊತಾ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ನನ್ನ ಹೊಸ ಚಾನಲ್ಲು ನಿಮಗಾಗಿ ಒಂದು ಒಳ್ಳೆಯ ಆರೋಗ್ಯಕರವಾದ ಅಡುಗೆ ಆಗಿರ್ಬೋದು, ಅಥವಾ ಈ ಬಿಗಿನರ್ಸ್ ಎಲ್ಲ ಯಾರು ಕಲಿತಾ ಇದ್ದಾರೋ ಅವರಿಗೆಲ್ಲರಿಗೂ ಯೂಸ್ ಆಗಲಿ ಅಂತೇಳಿ ಮನೆಯಲ್ಲೇ ಸಿಂಪಲ್ಲಾಗಿ ರೆಸಿಪೀಸ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇರೋದ್ರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ವೆರೈಟೀಸ್ ಅಡುಗೆಗಳಿದ್ದಾವೆ ಸ್ನೇಹಿತರೆ. ಊಟಕ್ಕೆ ಕುಂತರೆ ಸಾಕು, ರುಚಿಗೆ ಕಮ್ಮಿ ಆಗೋದಿಲ್ಲ ಉತ್ತರ ಕರ್ನಾಟಕದ ಊಟ ಅಂತ ಹೇಳ್ಬೋದು. ಖಾರಕ್ಕೂ ಸೈ, ಸಿಹಿಗೂ ಸೈ, ಎರಡೂ ಬೇಕು. ಅದರಲ್ಲಿ ನಾಗರ ಪಂಚಮಿ ಹಬ್ಬಕ್ಕಂತೂ ನೀವು ನಂಬುತ್ತೀರೋ ಇಲ್ವೋ, ಅಷ್ಟು ಚೆನ್ನಾಗಿರುವಂತಹ ಹಬ್ಬ ಇದು. ಈ ಹಬ್ಬಕ್ಕೆ ಎಷ್ಟು ವೆರೈಟಿ ಉಂಡೆಗಳಿರುತ್ತೆ ಅಂದರೆ ಬಾಯಿ ಮುಚ್ಚೋದಿಲ್ಲ, ಕಟ್ಟೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನೋಡಿ ಅಷ್ಟು ಉಂಡೆಗಳಿರ್ತವೆ. ಈಗ ನೋಡಿ, ನಮ್ಮ ಗೋಧಿ ತಂಬಿಟ್ಟು ರೆಡಿಯಾಗಿದೆ. ಇದು ಒಂದು ಸುಲಭವಾದ ಗೋಧಿ ತಂಬಿಟ್ಟು. ಇಷ್ಟು ಸುಲಭವಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಗೋಧಿ ತಂಬಿಟ್ಟು ಮಾಡುವುದು ಎಷ್ಟು ಸುಲಭ ಅಂತೇಳಿ. ಹಾಗೆ ನೆಕ್ಸ್ಟ್ ಬನ್ನಿ, ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಾನು ಇದರಲ್ಲಿ 2 ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಫಸ್ಟ್ನೇದೊಂದು ಗೋಧಿ ತಂಬಿಟ್ಟು, ಹಾಗೆ ಗೋಧಿ ಉಂಡೆ. ಮೊದಲಿಗೆ ನಾವೇನು ಹುರ್ಕೊಂಡಿದ್ವಲ್ವ ಅದೇ ಗೋಧಿನೇ ಈಗ ತೊಗೋಬೇಕಾಗುತ್ತೆ. ನೋಡಿ, ಗೋಧಿನ ತೊಗೊಂಡಿದ್ದೀನಿ. ಗೋಧಿನ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೊಂಡು ಇದರಲ್ಲಿ ಸ್ವಲ್ಪ ಹಾಗೆ ಉಳಿತಾ ಇದೆ. ನಿಮಗೆ ಹೆಚ್ಚು ಬೇಕಾಗಿದ್ದರೆ ಈ ನಾಗರ ಪಂಚಮಿ ಹಬ್ಬಕ್ಕೆ ಸಮಯ ಇಲ್ಲ ಅನ್ನೋರು ಒಂದು 10 ದಿನ ಮುಂಚೆನೇ ಅಥವಾ 5 ದಿನ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೋದು. ನಾಗರ ಪಂಚಮಿ ಹಿಂದಿನ ದಿನ ನೀವು ಇದನ್ನು ಹಾಗೆ ಉಂಡೆ ಕಟ್ಕೋಬೋದು. ಅಥವಾ ಈ ಒಂದು ಅಡುಗೆ ನೀವು ನೋಡಿದರೆ ನೀವು ತುಂಬ ಇಷ್ಟಪಡ್ತೀರಾ. ಇದರಲ್ಲಿ ಕೂಡ ಅಷ್ಟೇ, ನಾನು ಪಾಕನ ಮಾಡಲಾರ್ದೆ ಅಂದರೆ ನೀರು ಹಾಕಲಾರ್ದೇ ಪಾಕ ಮಾಡ್ಕೊಂಡಿರೋದು. ಯಾವ ರೀತಿ ಪಾಕ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಏನಿಲ್ಲಪ್ಪ ಅಂದರೂ ಒಂದು 15 ದಿನ ಹಾಗೆ ಇಟ್ಕೋಬೋದು. ಉಂಡೆ ಮಾಡಿ 15 ದಿನ ಹಾಗೆ ಇಟ್ಕೊಂಡು ತಿನ್ಬೋದು. ಅಥವಾ ನಾವು ಒಂದು 10 ದಿನ ಮುಂಚೆನೇ ಮಾಡ್ತೀವಿ, ಆದರೆ ರಾತ್ರಿ ಹಿಂದಿನ ದಿನ, ಹಬ್ಬದ ಹಿಂದಿನ ದಿನ ಉಂಡೆ ಕಟ್ಬೋದಾ ಅಂತ ಕೇಳಿದರೆ ಹೌದು, ಕಟ್ಬೋದು ಸ್ನೇಹಿತರೆ. ತುಂಬ ಸುಲಭವಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟು ಒಂದು ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿನ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಟರ್ನ್ ಆದ ತಕ್ಷಣ ನೀವು ಇದನ್ನು ತಗೋಬೋದು. ಇದನ್ನು ಉಂಡೆ ಆದಮೇಲೆ ಕೂಡ ಹಾಕ್ಕೋಬೋದು, ಅಥವಾ ಇದನ್ನು ನೀವು ಉಂಡೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಈ ಒಂದು ಸಿಂಪಲ್ ಆಗಿರುವಂತಹ ಗೋಧಿ ಉಂಡೆನ ನೀವು ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ನೀವು ಕೂಡ ತುಂಬ ಇಷ್ಟಪಡ್ತೀರಾ. ಈ ತುಪ್ಪ ಏನು ಉಳಿದಿತ್ತಲ್ವ ಅದರಲ್ಲೇ ನಾನು
ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಒಂದು ಒಳ್ಳೆ ಕ್ವಾಂಟಿಟಿಯಲ್ಲಿರುವಂಥ ಬೆಲ್ಲನ ತೊಗೊಳ್ಳಿ, ಯಾಕಂದರೆ ಒಳ್ಳೆ ಇರುವಂಥ ಬೆಲ್ಲನ ತೊಗೊಂಡ್ರೆ ಅದರಲ್ಲಿ ಕಲ್ಲುಗಳಿರೋದಿಲ್ಲ. ಅದೇ ನೀವೇನಾದರೂ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರೋಂಥದ್ದು ತೊಗೊಳೋ ಹಾಗಿದ್ರೆ ನೀವು ಪಾಕ ಮಾಡಿಕೊಂಡು ಅದನ್ನು ಮತ್ತೆ ನೀವು ಸೋಸ್ಕೋಬೇಕಾಗುತ್ತೆ. ಈ ರೀತಿ ನಿಮಗೆ ಸೋಸ್ಕೊಳ್ಳಾರ್ದೇ ನೀರು ಹಾಕ್ಲಾರ್ದೇ ಪಾಕ ಮಾಡ್ಕೋಬೇಕನ್ನೋ ಆಗಿದ್ರೆ ಸ್ವಲ್ಪ ತುಪ್ಪದಲ್ಲೇ ಪಾಕ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕೊತಾ ಇದ್ದೀನಿ. ಜಜ್ಜಿ ಪುಡಿ ಮಾಡಿರುವಂಥ 2 ಏಲಕ್ಕಿನ ಹಾಕೊತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ. ಇದರಲ್ಲಿ ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ ಸ್ನೇಹಿತರೆ, ಬರೀ ತುಪ್ಪದಲ್ಲೇ ಕರಗಿಸ್ಕೊತಾ ಇರೋದು. ಯಾಕಂತಂದರೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಒಂದು 15ರಿಂದ 20 ದಿನಗಳ ಕಾಲ ಇಟ್ಕೋಬೇಕಪ್ಪ ಉಂಡೆ ಅನ್ನೋ ಹಾಗಿದ್ರೆ ಈ ರೀತಿ ಮಾಡಿ ನೋಡಿ. ಅಥವಾ ನೀವು ಇದನ್ನು ಪುಡಿ ಮಾಡಿ ಕೂಡ ಇಟ್ಕೋಬಹುದು. ಹಿಂದಿನ ರಾತ್ರಿ ಹಬ್ಬದ ಹಿಂದಿನ ದಿನ ನೀವು ಮತ್ತೆ ಉಂಡೆ ಕಟ್ಕೊತೀರ ಅಂದರೆ ಆ ರೀತಿ ಕೂಡ ಮಾಡ್ಕೋಬಹುದು ನೋಡಿ. ಹಿಟ್ಟೇನು ನಾವು ಇಟ್ಕೊಂಡಿದ್ವಲ್ವಾ, ಸಾನ್ಗಿಯಿಂದ ಏನು ಇಟ್ಕೊಂಡಿರೋದ್ವಲ್ಲ ಆ ಹಿಟ್ಟನ್ನು ನಾನು ಅದರಲ್ಲಿ ನಾವು ಮಾಡ್ಕೊಂಡು ಕರೆಸ್ಕೊಂಡಿರುವಂತಹ ಬೆಲ್ಲನ ಹಾಕೊತಾ ಇದ್ದೀನಿ ನೋಡಿ. ಬೆಲ್ಲ ಏಲಕ್ಕಿ ಇವೆರಡೇ ಹಾಕಿರೋದು ಇದರಲ್ಲಿ. ಗೋಧಿ ಉಂಡೆ ಇಷ್ಟು ಸುಲಭ ವಿಧಾನದಲ್ಲಿ ಯಾರೂ ಮಾಡೋದಿಲ್ಲ, ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಸುಲಭವಾಗಿ ಒಂದು 10ರಿಂದ 15 ದಿನ ಇಟ್ಕೋಬೋದು. ಒಂದು ಪಾಕ ಹಾಕಕ್ಕೆ ಹೋದರೆ ನೀರು ಜಾಸ್ತಿ ಆಗಿಬಿಡುತ್ತೆ. ನೀರು ಜಾಸ್ತಿ ಆಯಿತು ಅಂತ ಉಂಡೆ ಕಟ್ಟಕ್ಕಾಗಲ್ಲ, ಇಲ್ಲ ಮೆತ್ತಗಾಗ್ಬಿಡುತ್ತೆ, ಇಲ್ಲ ತುಂಬ ದಿನ ಸ್ಮೆಲ್ ಬರೋಕ್ಕಾಗುತ್ತೆ, ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ, ಆ ರೀತಿ ಅದ್ರಾಗುತ್ತೆ. ಇಲ್ಲಪ್ಪ ಅನ್ನೋ ಹಾಗಿದ್ರೆ ಪಾಕ ಇರಲಾರ್ದೆ ಮಾಡ್ಕೊಂಡ್ಬಿಟ್ರೆ ಏನಂದರೆ ಗಂಟು ಕಟ್ಟೋಕ್ಕಾಗಲ್ಲ. ಅಂದರೆ ಉಂಡೆ ಏನಿದೆ ಅದು ಗಂಟು ಬರಲಿಲ್ಲ ಅಂದರೆ ಉಂಡೆನೇ ಬರೋದಿಲ್ವಲ್ಲ. ಉಂಡೆ ಬರಲಿಲ್ಲ ಅಂತಂದರೆ ನಾವು ಮಾಡಿರುವಂಥ ಅಡುಗೆ ಏನಾಗಿದೆ ಅದು ಕೂಡ ವೇಸ್ಟ್ ಆಗುತ್ತೆ. ಆದರೆ ಈ ಒಂದು ಸಿಂಪಲ್ ಟಿಪ್ಪಿನಿಂದ ನೀವು ನಂಬುತ್ತಿರೋ ಇಲ್ಲೋ ಅಷ್ಟು ಸುಲಭವಾಗಿ ನೀವು ಪಾಕ ಮಾಡಿಕೊಂಡು ಕೂಡ ಉದುರಾಗಿ ಮಾಡಿಕೊಂಡು ಕೂಡ ಈಸಿಯಾಗಿ ನೀವು ಉಂಡೆನ ಕಟ್ಕೋಬಹುದು ನೋಡಿ. ಇಲ್ಲಿ ನಾನು ನಿಮಗೆ ಈ ಒಂದು ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ, ಬೆಲ್ಲದ ಪಾಕ ಹಾಕಿದ್ಮೇಲೆ ಗೋಧಿ ಹಿಟ್ಟಿನಲ್ಲಿ ಚೆನ್ನಾಗಿ ಕಲಸಿದ್ಮೇಲೆ ಈ ದ್ರಾಕ್ಷಿ, ಗೋಡಂಬಿ, ಬಾದಾಮಿಗಳನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಲ್ಲ ಹಿಟ್ಟಿನ ಜೊತೆಗೆ ನೀವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಈ ರೀತಿ ನೀವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು 15 ದಿನಗಳ ಕಾಲ ನೀವು ಮಿಕ್ಸಿ ಜಾರಿಂದ ತೆಗೆದುಬಿಟ್ಟು ಇಟ್ಕೊಂಡ್ರೆ ಸ್ಟೋರ್ ಮಾಡ್ಕೋಬೋದು. 15 ದಿನಗಳ ಕಾಲ ನಿಮ್ಮ ಕೈಲಿ ಆಗೋದಿಲ್ಲ, ನಾವು ನೆಕ್ಸ್ಟ್ ಡೇನೇ ಮಾಡ್ಕೋಬೇಕು, ಒಂದು 4 ದಿನ ಆದರೂ ಪರವಾಗಿಲ್ಲ ಅನ್ನೋ ಆಗಿದ್ರೆ ಉದುರಾಗಿರುವಂತಹ ಹಿಟ್ಟೇನಿದೆ ಅದಕ್ಕೆ ಸ್ವಲ್ಪ ನೀವು ಹಾಲನ್ನು ಹಾಕ್ಕೋಬೇಕಾಗತ್ತೆ. ಹಾಲು ಯಾವುದಪ್ಪ ಅಂದರೆ ಕುದಿಸಿ ಆರಿಸಿರುವಂಥ ಹಾಲನ್ನು ನೀವು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಒಂದು ಸತಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸ್ವಲ್ಪ ಅಂಟಂಟು ಬರುತ್ತೆ. ಅಂಟಂಟು ಬಂದಾಗ ಏನಾಗುತ್ತಪ್ಪ ಅಂತಂದರೆ ನೀವು ಹಬ್ಬದ ಹಿಂದಿನ ದಿನ ದಿಢೀರಾಗಿ ನೀವು ಉಂಡೆನ ಕಟ್ಕೋಬಹುದು ನೋಡಿ. ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಹಾಲು ಹಾಕಿಲ್ಲ, ಬರೀ ಬೆಲ್ಲನ ಸ್ವಲ್ಪ ನೀರು ಹಾಕ್ಲಾರ್ದೆ ಕರಗಿಸಿರೋಂಥದ್ದು. ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾ ಇದ್ದಾವೆ. ಸ್ವಲ್ಪ ತುಪ್ಪನ ನೀವು ಕೈಗೆ ಹಚ್ಕೊಂಡು ಮಾಡ್ಕೊಳ್ಳಿ. ಇನ್ನೂ ತುಂಬ ಅಂದರೆ ತುಂಬ ಮೃದುವಾಗಿ ಬರುತ್ತೆ. ಉಂಡೆ ಮಾತ್ರ ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿದೆ. ಈ ಗೋಧಿ ಉಂಡೆ ಏನಿದೆ ತುಂಬ ಸ್ಮೂತಾಗಿ ಬರೋದಿಲ್ಲ ಸ್ನೇಹಿತರೆ. ಗೋಧಿ ಉಂಡೆ ಅದರಲ್ಲಿ ನಾವು ಮನೆಯಲ್ಲೇ ಗೋಧಿ ಹುರಿದು ಮಾಡಿರೋದ್ರಿಂದ ಸ್ವಲ್ಪ ಬಿರುಸಾಗೆ ಇರುತ್ತೆ, ಮೇಲ್ಗಡೆ ಎಲ್ಲ ರವ ಥರ ಕಾಣ್ತಾ ಇರುತ್ತೆ. ನಿಮಗೆ ಬೇಕಾದರೆ ನೀವು ತುಂಬ ಕ್ವಾಂಟಿಟಿದಲ್ಲಿ ಮಾಡ್ತಾ ಇದ್ದೀರಾ, ಒಂದು 6ರಿಂದ 10 kg ಕ್ವಾಂಟಿಟಿದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ನೀವು ಗಿರಣಿಗೆ ಹಾಕ್ಸ್ಕೊಂಡು ಬಂದು ಅದನ್ನು ನೀಟಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಇಲ್ಲಿ ಸಿಂಪಲ್ ಆಗಿ ನಾನು 1 ಕಪ್ಪಿನಿಂದ ಮಾಡಿರುವಂಥ ಗೋಧಿ ಉಂಡೆ ನೋಡಿ ತಯಾರಾಗಿದೆ. ಇದರಲ್ಲಿ ನಾನು ಒಂದು 8ರಿಂದ 10 ಗೋಧಿ ಉಂಡೆಗಳನ್ನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಗೋಧಿ ಉಂಡೆ ಹಾಗೆ ಗೋಧಿ ತಂಬಿಟ್ಟು ಎರಡನ್ನೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅನ್ನೋದನ್ನು ಮಾತ್ರ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯ.